ನಿನ್ ಹೆಂಡತಿಗೇನೋ ನೋಡಕ್ಕೆ ಚೆನ್ನಾಗಿ ಅವಳೆ, ಲಕ್ಷಣವಾಗಿ ಅವಳೆ, ಚೆನ್ನಾಗಿ ಓದವಳೆ, ಆತರ ಹುಡುಗಿ ಯಾರ್ಗನ ಸಿಗುತ್ತಾನೋ ಅಂತ ಹೇಳ್ತಾನೆ. ನಮ್ ಹೀರೋ ಸುಮ್ನೆ ಅವನೇ ಇಲ್ಲಿ ನೋಡ ನನ್ ನೋಡಿರೋ ಹುಡುಗಿ ಎಷ್ಟು ಚೆನ್ನಾಗವಳೆ ಅಂತ ಫೋಟೋ ತೋರಿಸ್ತಾನೆ. ಹುಡುಗನಿಗೆ ಪಿತಾ ನೆತ್ತಿಗೆ ಏರ್ತು. ಏನೋ ಆ ಡುಮ್ಮಿ ಬಗ್ಗೆ ಇವಾಗ ಯಾಕೋ ಮಾತಾಡ್ತಾ ಇದೀಯಾ ಮಚ, ಅವಳ ಜೊತೆ ಒಂದಿನ ನೀನು ಸಂಸಾರ ಮಾಡಿ ನೋಡ್ತೀಯಾ ಅಂತ ಕೇಳ್ಬಿಡ್ತಾನ್ರಿ. ಅಲ್ಲಿ ನೋಡ್ರಿ ಹಿಂದೆ ನಮ್ ಹೀರೋಯಿನ್ ದಿನ ಕೇಳಿಸ್ಕೊಂಡ್ಬಿಟ್ಲು ಫೈಡ್ ಅಂತ ಅವ್ನ್ ಕೆನ್ನೆ ಮೇಲೆ ಒಂದ್ ಕೊಡ್ತಾಳೆ, ಅವನು ಹೊಡಿತಾನೆ. ಇನ್ನ ಹುಡುಗಿ ಬಟ್ಟೆ ಬರಿ ಎಲ್ಲ ಎತ್ಕೊಂಡು ಅವ್ರಮ್ಮನ ಮನೆಗೆ ಹೊಂಟೋದ್ಲು. ಈ ಕಡೆ ಮಗನ ಎಲ್ಲಾರು ಬಾಯಿಗೆ ಬಂದಂಗೆ ಬೈತಾವ್ರಿ. ಇನ್ನ ಈ ಕಡೆ ಹುಡುಗಿ ಮನೇಲಿ ತೋರಿಸ್ತಾರೆ. ಏನಮ್ಮ ಹಳೇಂದ್ರ ಬಂದಿಲ್ವಾ, ಏನು ಬೆಳಗ್ಗೆ ಇದ್ದೆ ಹಂಗೆ ಬಂದ್ಬಿಟ್ಟಿದ್ಯಲ್ಲ, ಮುಖ ತೊಳೆದಿಲ್ಲ, ಪೌಡರ್ ಹಾಕಿಲ್ಲ, ಹಂಗೆ ಹಿಂಗೆ ಅಂತ ಅಪ್ಪ ಅಮ್ಮ ಇಬ್ರು ಬಡ್ಕೊಂತ ಬಿದ್ದವ್ರೆ. ಹುಡುಗಿ ಅಮ್ಮ ಇನ್ನು ಅವನ ಬಗ್ಗೆ ನಂತರ ಮಾತಾಡ್ಬೇಡ, ಅವನ ನಾನು ಬಿಟ್ಟಾಕ್ಬಿಟ್ಟೆ. ಏನೇ ಬಿಟ್ಟಾಕ್ಬಿಟ್ಟೆ ಅಂತ ಇಷ್ಟು ಕೇರ್ಲೆಸ್ ಆಗಿ ಹೇಳ್ತಾ ಅಂತ ತಿರ್ಗಾ ಅಮ್ಮ ಹೇಳ್ತಾವ್ರೆ. ಅಮ್ಮ ಅವ್ನ ಬಗ್ಗೆ ಮಾತಾಡ್ಬೇಡ ಅಂತ ಹುಡುಗಿ. ಇಲ್ಲಿ ನೋಡಮ್ಮ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗುತ್ತಾನಮ್ಮ ಅಂತ ಅಪ್ಪ ಹೇಳ್ತಾವ್ರೆ. ಅಪ್ಪ ಅವ್ನು ಏನ್ ಮಾತು ಹೇಳ್ದ ಗೊತ್ತಪ್ಪ, ಡುಮ್ಮಿ ಹಂಗೆ ಹಿಂಗಂತ ಬಾಯಿಗೆ ಬಂದಂಗೆ ಬೈದನಪ್ಪ ಅಂತ ಹುಡುಗಿ ಹೇಳ್ತಾವಳೆ. ತಮ್ಮನು ಹೌದು ಕಣೆ ನೀನ್ ಡುಮ್ಮಿನ ಡುಮ್ಮಿ ಅಂತ ಇನ್ನೇನು ಒಣಗ್ಲಿ ಅಂತಾರ ಅಂತ ತಮ್ಮ ಕಡೆ ರೇಗಿಸ್ತಾವನೆ. ಇನ್ನ ಅಪ್ಪನೇ ಇವಾಗ ಆ ಕಡೆ ನೀನ್ ಬೇರೆ ಸೆಂಟ್ರಲ್ ಬಂದ್ಬಿಟ್ಟು ಅಂತ ತಿರ್ಗಾ ಮಗಳಿಗೆ ಬುದ್ಧಿ ಹೇಳ್ತಾರೆ. ಬಟ್ ಮಗಳು ಹೋಗೋ ಪಾಡಿಲ್ಲ. ಈ ಕಡೆ ಹುಡುಗನು ಯೋಗಾಗೆ ಹೋದ. ಯೋಗ ಟೀಚರ್ ಲೈ ನೀನ್